ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಬಂದಿರೋದು ಬೆಂಗಳೂರಿನ ಯಲಹಂಕ ಮಾರ್ಗದಲ್ಲಿರುವ ಸಾದಹಳ್ಳಿ ಕ್ವಾರಿ ಟೆಂಪಲ್ಗೆ. ಇಲ್ಲಿ ಗ್ರಾನೈಟ್ ತಯಾರಿಕೆಗಾಗಿ ಬಂಡೆಕಲ್ಲುಗಳನ್ನು ಹೊರತೆಗೆಯಲಾಗುತ್ತಿತ್ತು. ಕೆಲವು ವರ್ಷಗಳಿಂದ ಸ್ಥಗಿತಗೊಂಡಿದೆ. ಈ ಸ್ಥಳದಲ್ಲಿ ಮಧ್ಯದಲ್ಲಿ ದೇವಸ್ಥಾನವಿದ್ದು ಅದಕ್ಕೆ ಕಿರಿದಾದ ಮಾರ್ಗವಿದೆ. ತುಂಬ ಆಳವಾಗಿದ್ದು ಅಲ್ಲಿರುವ ನೀರು ಹಾಗೂ ಸುಮಾರು ವರ್ಷಗಳಿಂದ ಚಾಲನೆಯಲ್ಲಿ ಇಲ್ಲದ ಯಂತ್ರಗಳು ಮತ್ತು ವಾಹನಗಳೇ ಇಲ್ಲಿನ ಆಕರ್ಷಕ ಕೇಂದ್ರ ಬಿಂದುಗಳು. ಪ್ರತಿದಿನ ಇಲ್ಲಿಗೆ ಪ್ರವಾಸಿಗರು ಬರುತ್ತಿದ್ದರು. ಇತ್ತೀಚೆಗೆ ಇಲ್ಲಿಗೆ ಪ್ರವಾಸಿಗರು ಬರುವುದು ಕಡಿಮೆಯಾಗಿದೆ. ಕಾರಣ, ಕ್ವಾರಿಯ ಮಧ್ಯಭಾಗದಲ್ಲಿರುವ ದೇವಸ್ಥಾನಕ್ಕೆ ಹೋಗುವ ದಾರಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ತುಂಬ ಹತ್ತಿರದಿಂದ ಪ್ಲೇನ್ ತೋರಿಸ್ತಾ ಇದ್ದೀನಿ ನೋಡಿ. ನನಗೂ ತುಂಬ ಹತ್ತಿರ ಇದೆ ಇದು. ಅಂತೂ ನಾನು ಈ ಮಿಷಿನ್ ಹತ್ರ ಬಂದ್ಬಿಟ್ಟೆ. ಮಿಷಿನ್ ಒಳಗಡೆ ಹೋಗ್ಲಿಕ್ಕೆ ಜಾಗ ಇದೆಯಾ? ಮಿಷಿನ್ ಒಳಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಲಾಕ್ ಹಾಕ್ಬಿಟ್ಟಿದ್ದಾರೆ. ಕ್ವಾರಿ ಟೆಂಪಲ್ ಕೆಳಗಡೆ ಡೌನಲ್ಲಿ ನೀರಿದೆಯಲ್ಲ, ಅಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕ್ರೇನ್ಗಳಿದೆ, ಒಂದು ಹಿಟಾಚಿ ಇದೆ. ಯಾವುದಾದ್ರು ಒಂದು ವೆಹಿಕಲ್ ಹತ್ರನಾದರೂ ಹೋಗ್ಬಿಟ್ಟು ಬರ್ಬೇಕು ಇವಾಗ. ಬಟ್ ನೋಡಿ, ಈ ಕಡೆ ಇರೋ ಲೆಫ್ಟ್ ಸೈಡ್ನಲ್ಲಿ ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಇರೋವಂಥ ನೀರೆಲ್ಲ ಗ್ರೀನ್ ಕಲರಲ್ಲಿದೆ. ಈ ಕಡೆ ಇರೋದೆಲ್ಲ ಡಾರ್ಕ್ ಕಲರಲ್ಲಿದೆ. ಕ್ರೇನ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಇಲ್ಲಿರೋ ಅಂಥ ಯಾವ ವೆಹಿಕಲ್ಗಳು ಕೂಡ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ, ಎಲ್ಲ ಹಂಗಂಗೆ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಯಾರು ಬಡವ್ರಿಗಾರು ಕೊಟ್ಟರೆ ಗುಜರಿಗೆ ಹಾಕ್ಕೊಂಡು ಜೀವನನಾರು ಮಾಡ್ತಾರೆ. ಕೆಳಗಡೆ ಹೋಗಲಿಕ್ಕೆ ಈ ಕಡೆ ಜಾಗ ಇದೆ. ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಮಾಡಿದ್ರೂ ಇಷ್ಟೊಂದು ಚೆನ್ನಾಗಿರಲ್ಲ. ಎಲ್ಲಿದ್ದ ಕಲ್ಲುಗಳು ಬಂಡೆಗಳನ್ನೆಲ್ಲ ಒಡೆದು ಗ್ರಾನೈಟ್ಸ್ನ ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದ್ದಾರೆ. ಬಟ್ ಇವಾಗ ಸ್ಟಾಪ್ ಆಗಿದೆ. ಯಾವುದೋ ಒಂದು ಜಂಕ್ಷನ್ ಥರ ಇದೆ. ಅವ್ಗಿವೇನಾರು ಇದೆಯಾ? ಏನಿಲ್ಲ. ಹೆಲ್ಮೆಟ್ಗಳಿದೆ, ಕ್ಯಾನ್ ಇದೆ. ಈ ಜಾಗಕ್ಕೆ ಏನಾರು ಬಂದಾಗ ಮಳೆ ಬಂದರೆ ಇದ್ರೊಳಗಡೆ ಹೋಗ್ಬೋದು ನೀವು. ಅಂತೂ ನಾವು ನಮ್ಮ ಗಾಡಿ ಹತ್ರಕ್ಕೆ ಬಂದು ಅಲ್ಲಿದೆಯಲ್ಲ ಆ ಕ್ರೇನ್ ಹತ್ರಕ್ಕೆ ಹೋಗ್ಬೇಕು. ಹಿಂಗಿದೆ. ಮುಳ್ಳುಗಳೇ ಇದೆ ಬರೀಯಾ. ಹತ್ತಕ್ಕಾಗೋದಿಲ್ಲ ಇದರಲ್ಲಿ. ಸ್ಲಿಪ್ ಆದರೆ ನಾನು ನನ್ನ ಮೊಬೈಲು ಅಂತೂ ಅಂದ್ಕೊಂಡು ಜಾಗಕ್ಕೆ ಹೋಗಿ ಬಂದಾಯಿತು. ಸಖತ್ತಾಗಿತ್ತು. ಬೆವರಂತೂ ಕಿತ್ಕೊಂಬರ್ತಾ ಇದೆ. ಗ್ರಾನೈಟ್ ಸ್ವಿಮ್ಮಿಂಗ್ ಪೂಲ್ ಇದೆಲ್ಲ. ಅಲ್ಲೊಂದು ಗಾಡಿ ಕಾಣಿಸ್ತಾ ಇದೆಯಾ, ಕ್ರೇನ್ ಥರ, ಅದು ಕ್ರೇನೇ. ಈಗ ಆ ಕ್ರೇನ್ ಹತ್ರಕ್ಕೆ ಹೋಗಬೇಕು. ಎಲ್ಲ ಕಡೆಯೂ ರಫ್ ಆಗಿರೋವಂಥ ಜಾಗನೇ. ಯಾಕೆಳಿ ಕಲ್ಲು ಅಂದ್ರೆ ಅಷ್ಟೊಂದು ರಫಲ್ಲ.
ಆ್ಯಕ್ಚುಲಿ ರೀಸೆಂಟಾಗಿ ಯಾರೋ ಒಬ್ರು ಆ ಕಡೆ ಮೇಲ್ಗಡೆಯಿಂದ ಬಿದ್ದು ತೀರೋಗಿದ್ದಾರೆ. ಅದು ಜಾಗ ಅದು ಆ ಕಡೆ ನಾವು ಮುಂದೆಗಡೆ ನೋಡ್ಕೊಂಡು ಹೋಗಲಿಲ್ಲ ಅಂದ್ರೆ ನಾವು ತೀರೋಗ್ಬಿಡ್ತೀನಿ. ಆಮೇಲೆ ಕೊನೆಗೂ ನಾನು ಎಲ್ಲಿಗೆ ಬಂದಿದ್ದೀನಿ ನೋಡಿ, ನಮ್ಮ ಗಾಡಿ ಹತ್ರ ಬಂದಿದ್ದೀನಿ. ನಮ್ಮ ಗಾಡಿ ಪಂಚರ್ ಆಗಿದೆ. ಹುಷಾರಾಗಿ ನೋಡ್ಕೊಂಡು ಹೋಗಲಿಲ್ಲ ಅಂತಂದರೆ ನಾವು ಪಂಚರ್ ಆಗಿಬಿಡ್ತೀವಿ. ನಾನು ಒಂದು ಸಲ ಕ್ರೇನ್ ಓಡಿಸ್ಬಿಡ್ತೀನಿ. ಈಗ ಯಾಕೋ ಕೇಳಿಸ್ತಾ ಇದೆಯಾ ಲೈಟಾಗಿ? ಲಿವರ್ ಇದೆ, ಇಲ್ಲೊಂದು 3 ಲಿವರ್ಗಳಿದೆ, ಎಲ್ಲ ಸಿಕ್ಕಾಪಟ್ಟೆ ವರ್ಕಿಂಗ್ ಕಂಡೀಷನಲ್ಲಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಆ ಕಡೆಯಿಂದ ಹೋಗಬೇಕು. ಬನ್ನಿ ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಕಿರಿದಾದ ದಾರಿಗಳು, ಹಿರಿದಾದ ಬೆಟ್ಟಗಳು. ನೋಡಿ ಬೆಟ್ಟ ಹೆಂಗಿದೆ. ಮೇಲಿಂದ ಏನಾದ್ರು ಕಲ್ಲು ಬೀಳಬೇಕು, ಇಡ್ಲಿ ಜೊತೆಗೆ ಹಾಕ್ತಾರಲ್ಲ ಚಟ್ನಿ, ಹಂಗೆ ಆಗ್ಬಿಡ್ತೀನಿ ನಾನು. ವಾವ್, ಇದೆಲ್ಲ ಗ್ರಾನೈಟ್ನ ಹೊಡೆಯೋಕ್ಕೆ, ಬ್ಲಾಸ್ಟ್ ಮಾಡೋಕ್ಕೇನೋ ಇಡ್ತಾರಲ್ಲ ಬಾಂಬ್ನ, ಅದಕ್ಕೇನೋ ಕೊರೆದಿರ್ಬೇಕೇನಪ್ಪ. ಓಕೆ, ಅಂತ ಇಂತೂ ಮೇಲ್ಗಡೆನೇ ದೇವಸ್ಥಾನ. ಕಾಣಿಸ್ತಾ ಇದೆಯಾ? ತುಂಬ ಎತ್ತರ ಇದೆ, ಕಾಣಿಸಲ್ಲ. ಕೆಳಗಡೆ ಬಂದಿದ್ದೀವಿ ನಾವು. ಮಳೆ ಬಂದರೆ ಕ್ರೇನ್ ಒಳಗಡೆಗೆ ನೀರು ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಹಂಗಲ್ಲ, ನೀರೊಳಗಡೆ ಕ್ರೇನ್ ಹೋಗ್ಬಿಟ್ಟಿದೆ. ನೀರೊಳಗಡೆ ನವರತ್ನ ಇದೆ, ನೋಡ್ತೀರಾ? ನೋಡಿ, ಅದೇ ನೀರೊಳಗಡೆ ಇರೋ ನವರತ್ನ. ಹೆಸರು ಬರ್ದಿದೆ ನೋಡಿ, ಅಲ್ಲಲ್ಲ ಕಲ್ಲುಗಳ ಇದರಲ್ಲಿ ಸಂದಿನಲ್ಲೆಲ್ಲ ಹೆಜ್ಜೇನಿದೆ. ತುಂಬ ಜನಗಳು ಕಚ್ಚಿಬಿಟ್ರೆ ಪ್ರಾಣಕ್ಕೆ ಕಂಟಕರ. ತಪ್ಪಿ ಅದೃಷ್ಟ ಇದ್ದರೆ ಡಾಕ್ಟ್ರ್ ಹೇಳ್ತಾರೆ ಅವಾಗ ಪ್ರಾಣಕ್ಕೇನೋ ಭಯವಿಲ್ಲ ಅಂತ. ಬ್ಯಾಡ್ ಲಕ್ ಆಯಿತು ಅಂತಂದರೆ, ಅದೃಷ್ಟ ಚೆನ್ನಾಗಿಲ್ಲ ಅಂತಂದರೆ, ಅದೇ ಡಾಕ್ಟ್ರು ಐ ಆಮ್ ವೆರಿ ಸಾರಿ ಅಂತೇಳಿ. ಸೊ ಹಂಗಾಗಿ ಜೇನುಗಳಿಂದ ನಾವು ತುಂಬ ಹುಷಾರಾಗಿರಬೇಕು. ಇವೇ ಗ್ರಾನೈಟ್ ಫ್ಯಾಕ್ಟ್ರಿಗಳು. ಬಂಡೆ ಹೊಡೆದು ಬಂಡೆಲ್ಲ ಮನೆ ಮಾಡಿಬಿಡ್ತಾರೆ. ಇಷ್ಟು ದೊಡ್ಡ ಬಂಡೆಗಳನ್ನ ಕತ್ತರಿಸಿ ಎತ್ಕೊಂಡ್ಬರ್ತಾರೆ. ಇವೇ ಫ್ಯಾಕ್ಟ್ರಿಗಳು. ಅದೇ ನೋಡಿ, ಬಂಡೆನ ಕಟ್ ಮಾಡೋದು ಮಿಷಿನ್ಸ್ಗಳು. ಓಕೆ ಬಾಯ್, ಆ ಕಡೆ ಹೋಗೋಣ. ಇದೊಂದು ಪ್ರೈವೇಟ್ ಪ್ರಾಪರ್ಟಿ. ಒಳಗಡೆ ಹೋಗಲಿಕ್ಕೆ ಸೆಕ್ಯೂರಿಟಿ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ದೂರದಿಂದ ಬರೀ ಫೋಟೋ ಮಾತ್ರ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಿದ್ದೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ. ಧನ್ಯವಾದಗಳು.